ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಬೆಚ್ಚಗನಹಳ್ಳಿ ಧರ್ಮಸ್ಥಳ ಸಂಘದಿಂದ ಪರಮ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮತ್ತು ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರ ಮಾರ್ಗದರ್ಶನದೊಂದಿಗೆ ಮಧ್ಯವರ್ಜುನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಿನೇಶ್ ಎನ್ನುವವರು ಮಾತನಾಡಿ, ನಾವು ಸುಮಾರು 40 ವರ್ಷಗಳಿಂದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅಖಿಲ ಕರ್ನಾಟಕ ಜನಜಾಗೃತಿ ಮೂಲಕ ಕುಡಿತ ಮಾಡಿ ವ್ಯಸನಕ್ಕೆ ಒಳಗಾದವರನ್ನ ಮರು ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನ ಸುಮಾರು 40 ವರ್ಷಗಳಿಂದ ಡಾಕ್ಟರ್ ಪರಮಪೂಜ್ಯ ಹೆಗಡೆ ಜಿ ಕನಸಿನ ರಾಜ್ಯವನ್ನ ಈ ಭಾಗದಲ್ಲಿ ಮಾಡುತ್ತಾ ಬರುತ್ತಿದ್ದೇವೆ. 31 ಜಿಲ್ಲೆಗಳಲ್ಲಿ ನಡೆಸುತ್ತಾ ಬರುತ್ತಿದ್ದೇವೆ. ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿಯೂ ಕೂಡ ನಡೆಸ್ತಾ ಇದ್ದೀವಿ. ಇದರ ಪೂರಕವಾಗಿ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ಮತ್ತು ಜಿಲ್ಲಾ ಜನಜಾಗೃತಿ, ತಾಲೂಕು ಜನಜಾಗೃತಿ ಸಂಘಟನೆ ಮಾಡಿ ಈ ಭಾಗದಲ್ಲಿ ಗಣ್ಯರ ಸಹಕಾರದಿಂದ ನಮ್ಮ ಗುಡಿಬಂಡೆ ತಾಲೂಕಿನ ಬಿಚ್ಚಗನಹಳ್ಳಿ ಗ್ರಾಮದಲ್ಲಿ 2044ನೇ ಶಿಬಿರವನ್ನ ಇಂದು ನಾವು ಆಯೋಜನೆ ಮಾಡಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಿನೇಶ್ ಮರಾಠಿನವರು ಮತ್ತು ವೆಂಕಟೇಶ್ ಅವರು, ಪ್ರಶಾಂತ್ ಸಿಎಸ್ ನವರು ಹಾಗೂ ವಿನಾಯಕ್ ಪಿ ಅವರು ಉಪಸ್ಥಿತರಿದ್ದರು. ಇದರಲ್ಲಿ ಯಾವುದೂ ಕೂಡ ಅಂಥದ್ದೇನೂ ಇಲ್ಲ. ಇಲ್ಲಿ ನಾವು ಮೆಡಿಸಿನ್ ಕೊಟ್ಟು ಅಥವಾ ಮೆಡಿಷನ್ನು ತಗೊಂಡು ಅವರಿಗೆ ರಿಯಾಕ್ಷನ್ ಆಗಿರ್ತಕ್ಕಂಥ ಎಲ್ಲೂ ಕೂಡ ನಮ್ಮಲ್ಲಿ ಅಂಥದ್ದೇನಿಲ್ಲ. ಬದಲಾಗಿ ಇಲ್ಲಿಗೆ ಅವರು ಬರುವಾಗ ಅವರು ಕುಡಿದು ಬಂದಿರ್ತಾರೆ, ನಶೆಯಲ್ಲಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿಗೆ ಆಗಿರ್ತಕ್ಕಂಥ ಒಂದು ನೀವು ಹೇಳಿದಾಗೆ ಅಲ್ಲಿಗೆ ನಾವು ಅವರಿಗೆ ಕುಡಿತ ಮಾಡಿ ಅಥವಾ ಅವರಿಗೆ ಮೆಡಿಸಿನ್ ಕೊಟ್ಟಾಗಿರುವಂಥದ್ದು ಇದೆಲ್ಲ. ಬಟ್ ಅಲ್ಲಿ ನಾವು ಅವರಿಗೆ ಸ್ವಲ್ಪ ದೈಹಿಕವಾಗಿ ಅವರು ಸೋತಿದ್ರು, ವೀಕ್ನೆಸ್ ಇದ್ದ ಕಾರಣಕ್ಕೆ ನಾವು ಸಂಬಂಧ ಇಲ್ಲಿ ನಿಯರೆಸ್ಟ್ ತಾಲೂಕಿನ ಇದು ಆಸ್ಪತ್ರೆಗೆ ನಾವು ಅವ್ರನ್ನ ಆಂಬುಲೆನ್ಸ್ ಮೂಲಕ ಕಳಿಸಿಕೊಟ್ಟಿದ್ದೀವಿ. ಅಲ್ಲಿಗೆ ಅವರು ಚಿಕಿತ್ಸೆಗೆ ಅಲ್ಲಿಗೆ ಅವ್ರ ಮನೆಯವ್ರನ್ನ ನಾವು ಕಳಿಸಿಕೊಟ್ಟಿದ್ದೀವಿ. ನರೇಂದ್ರ ಸಿ, ಎಂಪವರ್ ನ್ಯೂಸ್, ಬಾಗೇಪಲ್ಲಿ.